ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಮ್ಮ ಟ್ರಿಪ್ನ 2ನೇ ದಿನ. ನೋಡಿ ಮಾರ್ನಿಂಗ್ ವ್ಯೂ ಹೇಗಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಒಂದು ಬೆಸ್ಟ್ ವ್ಯೂನ ನೋಡಿಕೊಂಡು ದಿನ ಸ್ಟಾರ್ಟ್ ಮಾಡೋದು ಅದ್ಭುತ. ಇದನ್ನು ನೋಡ್ತಾ ಹಾಗೆ ಸಮುದ್ರದಲ್ಲಿ ಒಂದು ವಾಕ್ ಮಾಡ್ತಾ ಸನ್ರೈಸ್ ನೋಡ್ತಾ ಈ ಅಲೆಗಳ ಸದ್ದು ಕೇಳ್ತಾ ಈ ಮಾರ್ನಿಂಗ್ ಒನ್ ಆಫ್ ದ ಬೆಸ್ಟ್ ಮಾರ್ನಿಂಗ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ನಮಗೆಲ್ಲ ಈ ಸಮುದ್ರ ಅನ್ನೋದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಯಾಕೆಂದರೆ ನಮಗೆಲ್ಲ ನಿಯರ್ ಬೈ ಯಾವುದೇ ಸಮುದ್ರ ಸಿಗಲ್ಲ. ನಾವು ಒಂದ್ಸಲಿ ಸಮುದ್ರ ನೋಡಬೇಕು ಅಂದ್ರೇ ಅರೌಂಡ್ 400-500 ಕಿಲೋಮೀಟರ್ಸೇ ಆಗುತ್ತೆ. ಆದ್ದರಿಂದ ನಮಗೆ ಈ ಸಮುದ್ರ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೀರು ನೋಡ್ತಾ ಇದ್ದರೆ ಆಚೆ ಬರೋ ಮನಸ್ಸೇ ಆಗಲ್ಲ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದೆ ನೆಕ್ಸ್ಟ್ ಪ್ಲೇಸೇ ಮಿರ್ಜಾನ್ ಫೋರ್ಟ್. ನನ್ನ ಮಗ ಎವರ್ ಎನರ್ಜೆಟಿಕ್ ಅನಿಸುತ್ತೆ. ನಾವು ಬರೋದೇ ಬೇಡ, ಅವನೇ ಬೇಕಾದರೆ ಒಬ್ಬನೇ ಹೋಗಿ ನೋಡ್ಕೊಂಬರ್ತಾನೆ. ಅಷ್ಟು ಕ್ಯೂರಿಯಾಸಿಟಿ ಇದೆ ಅವನಿಗೆ. ಹೊಸದನ್ನು ನೋಡೋಣ, ಎಲ್ಲಾದರೂ ಟ್ರಿಪ್ ಹೋಗೋಣ, ಎಲ್ಲಾದರೂ ಆಚೆ ಹೋಗೋಣ ಅಂದರೆ ಫಸ್ಟ್ ರೆಡಿಯಾಗಿರ್ತಾನೆ ಹೋಗೋಣ ಅಂತ. ಮಿರ್ಜಾನ್ ಫೋರ್ಟ್ ಒನ್ ಆಫ್ ದ ಹೆರಿಟೇಜ್ ಆಫ್ ಕರ್ನಾಟಕ. ಎಂಥ ದೊಡ್ಡ ಕೋಟೆ ಕಟ್ಕೊಂಡು ರಾಜರು ಹಿಂದಿನ ಕಾಲದಲ್ಲೆಲ್ಲ ಮೆರೆದಿದ್ದಾರೆ, ಆಳಿದ್ದಾರೆ, ಬದುಕಿದ್ದಾರೆ, ಬಾಳಿದ್ದಾರೆ. ಇಷ್ಟೆಲ್ಲ ಭದ್ರತೆಯಿಂದ ಇಷ್ಟು ದೊಡ್ಡ ಕೋಟೆ ಕಟ್ಕೊಂಡು ಮೆರೆದ್ರು ಅವರು ಫೈನಲಿ ಅವ್ರನ್ನೂ ಶತ್ರುಗಳು ಅಟ್ಯಾಕ್ ಮಾಡಿ ಅವರು ನಾಶ ಆಗ್ತಾರೆ. ಬದುಕಲ್ಲಿ ನಾನು ನಂದು ಅನ್ನೋದನ್ನು ಬಿಡಬೇಕು. ಆಗ್ಲೇ ಮನುಷ್ಯ ಆಗಕ್ಕೆ ಸಾಧ್ಯ. ಎಷ್ಟೇ ಮೆರೆದ್ರು, ಎಷ್ಟೇ ಬಾರಿ ಬದುಕಿದ್ರೂ ಕೊನೆಗೆ ಮಣ್ಣಿಂದ ಬಂದಿದ್ದೀವಿ, ಮತ್ತು ಮಣ್ಣಿಗೆ ಹೋಗ್ತೀವಿ. ಕತ್ಲೆ ಇದೆ. ನೆಕ್ಸ್ಟ್ ನಾವು ಹೋಗಿದ್ದು ವಿಷ್ಣು ತೀರ್ಥ. ನಾವು ಹೋಗಿದ್ದ ಪ್ಲೇಸಲ್ಲೆಲ್ಲ ಕಡಿಮೆ ಜನ ಇದ್ದಿದ್ದು ಅಂದರೆ ಇದೇ ಪ್ಲೇಸಲ್ಲಿ ಅನಿಸುತ್ತೆ. 20 ರೂಪಾಯಿ ಟಿಕೆಟ್ ಕೊಟ್ಟೋದಕ್ಕೂ ಒಳ್ಳೆ ಫಿಶ್ ಸ್ಪಾ ಸಿಗುತ್ತೆ, ಅದನ್ನು ಎಂಜಾಯ್ ಮಾಡ್ಬೋದು. ಸ್ವಚ್ಛಂದವಾದ ಕಲ್ಯಾಣಿ, ಅದರಲ್ಲೆಲ್ಲ ಸ್ವಾತಂತ್ರ್ಯದಿಂದ ಆಡ್ತಿರೋ ಮೀನು. ನಾವು ಹೋಗಿದ್ದ ಕಡೆ ಎಲ್ಲ ವಿಡಿಯೋಸ್ ಮಾಡಲಿಲ್ಲ, ಎಲ್ಲೋ ಕೆಲವು ಕಡೆ ಮಾತ್ರ ವಿಡಿಯೋಸ್ ಮಾಡ್ಕೊಂಡ್ವಿ. ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಚೆನ್ನಾಗಿದೆ ಅಂತಾರಲ್ಲ, ಹಾಗೆ ಈ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. 2 ಕಡೆ ಮರ, ಕಾಡು, ಮಧ್ಯದಲ್ಲಿ ಕಾರು, ಜೊತೆಗೆ ನಾವು. ಇನ್ ದ ನೆಕ್ಸ್ಟ್ ಡೇ ಈ ಪ್ಲೇಸ್ ಎಲ್ಲರಿಗೂ ಚಿರಪರಿಚಿತ ಅಂದ್ಕೊತೀನಿ. ಗಣೇಶ್ ಮೂವಿಲಿ ತೋರಿಸ್ತಾರೆ, ಆಗಿಂದ ಈ ಪ್ಲೇಸ್ ತುಂಬ ಪಾಪ್ಯುಲರ್ ಆಗಿದೆ. ಇದೇ ವರಂಗ ಜೈನ ಟೆಂಪಲ್ಲು. ಈ ಪ್ಲೇಸ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಕೆರೆ ಮಧ್ಯದಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೊಂದು ಪುಟ್ಟ ಬೋಟ್ ರೈಡ್, ಜೊತೆಗೆ ಅಲ್ಲಿ ಕಾಣೋ ಪುಟ್ಟ ಮೀನು. 3 ಮಿನಿಟ್ಸ್ ರೈಡ್ ಅಷ್ಟೇ ಇದು. ನನಗನ್ಸುತ್ತೆ ಸುತ್ತ ನೀರಿದೆ, ಇಲ್ಲಿ ದೇವರು ತಂಪಾಗಿದ್ದಾನೆ ಅಂತ. ಇಂಥ ಪ್ರಕೃತಿ ಮಧ್ಯದಾಗೆ ದೇವರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಲ್ವಾ. ಇಲ್ಲೊಂದು ಪಕ್ಷಿ ಮೀನುಗಳು ಹಿಡಿಯೋಕ್ಕೆ ಯಾವ ರೀತಿ ಹೊಂಚಾಗ್ತಿದೆ ನೋಡಿ. ಅದೆಷ್ಟೇ ಹೊಂಚಾಕಿದ್ರೂ ಅದ್ರ ಬಲೆಗೆ ಮೀನುಗಳು ಬೀಳ್ತಾ ಇಲ್ಲ. ಆದರೂ ಅದು ಪ್ರಯತ್ನ ಬಿಡ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡ್ತಾನೇ ಇದೆ.
ಅದಕ್ಕೂ ಅದು ಲೈಫ್ ಅಲ್ವಾ. ಆ ಬೇಟೆ ಆಡಿದ್ರೆ ತಾನೇ ಅದು ಬದುಕೋದು. ಪ್ರಕೃತಿಲಿ ಇದೆಲ್ಲ ಸಹಜನೇ. ನೆಕ್ಸ್ಟ್ ನಾವು ಹೋಗಿದ್ದೆ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ. ಇಲ್ಲೂ ಅಷ್ಟೇ ತುಂಬ ಸ್ಕೂಲ್ ಮಕ್ಕಳು, ತುಂಬ ರಶ್ಶು. ನನಗನ್ಸುತ್ತೆ ಕುವೆಂಪು ಅವರು ಅಷ್ಟು ದೊಡ್ಡ ಕವಿ ಆಗೋಕ್ಕೆ ಈ ಪ್ಲೇಸೇ ಕಾರಣ ಅಂತ. ಇಂಥ ಒಳ್ಳೆ ಪ್ಲೇಸಲ್ಲಿ ಇರಬೇಕಾದಾಗ ಯಾರ ಮನಸ್ಸಿಗೆ ಖುಷಿ ಆಗಲ್ಲ? ಖುಷಿಯಾಗಿದ್ದಾಗ ಯಾರಿಗೆಲ್ಲ ಇಂಥ ಸಾಲುಗಳು ಹುಟ್ಟಲ್ಲ? ನಿಜ ಅಲ್ವಾ? ಕುವೆಂಪು ಅವ್ರ ಮನೆಯೇ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಅವ್ರು ಬರೆದಿರೋ ಎಲ್ಲ ಕೃತಿಗಳ ಸಂಗ್ರಹವೂ ಇದೆ. ಮತ್ತು ಅವ್ರಿಗೆ ಬಂದಿರೋ ಎಲ್ಲ ಪ್ರಶಸ್ತಿಗಳು, ಸನ್ಮಾನಗಳು ಅವನ್ನೆಲ್ಲ ಶೋಕೇಸ್ ಮಾಡಿದ್ದಾರೆ. ಮತ್ತು ಅಲ್ಲಿ ಅವರ ಕೈ ಬರವಣಿಗೆಯ ಗ್ರಂಥವೂ ಇದೆ. ಜೊತೆಗೆ ಬುಕ್ ಔಟ್ಲೆಟ್ ಸಹ ಇದೆ. ಬೇಕಾದವರು ಅವ್ರಿಗೆ ಬೇಕಾದ ಬುಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು. ನಾವು ಒಂದೆರಡು ಬುಕ್ಸ್ ತೊಗೊಂಡಿದ್ದೀವಿ. ಓದ್ತೀವೋ ಬಿಡ್ತೀವೋ, ಓದೋಣ ಅಂತ ಆಸೆಯಿಂದ ತೊಗೊಂಡಿದ್ದೀವಿ. ಓದಬೇಕು. ಇಷ್ಟೇ ನಮ್ಮ ಟ್ರಿಪ್ಪಿನ ಕಥೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.